ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಾವಿವತ್ತು ಹೊರಟಿರೋದು ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್ಗೆ ಹೊರಟಿದ್ದೀವಿ. ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ತುಂಬಾ ಬಿಸಿಲು ಅನಿಸ್ತಾ ಇತ್ತು. ಹಾಗಾಗಿ ಆಂದಿವೇ ಹೋಗ್ಬೇಕಾದ್ರೆ ಒಂದು ಎಳ್ನೀರನ್ನ ಕುಡಿದು ನಾವು ರಾವಿಶಿಂಗ್ ರಿಟ್ರೀಟ್ನ ತಲುಪಿದ್ವಿ. ನಾವು ಆಲ್ರೆಡಿ ಆನ್ಲೈನಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ವೆಯ್ಟ್ ಮಾಡುವಂಥ ನೆಸೆಸಿಟಿ ಇರಲಿಲ್ಲ. ಹಾಗಾಗಿ ಹೋದ ತಕ್ಷಣ ನಮ್ಮದು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಒಂದಷ್ಟೊತ್ತು ಫೋಟೋಶೂಟ್ನ ಸಹ ಮುಗಿಸ್ಕೊಂಡ್ವಿ. ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ದು ಟ್ರೀನೆಲ್ಲ ಅರೇಂಜ್ ಮಾಡಿದರು. ಸೊ ಹಾಗಾಗಿ ಒಂದು 10-20 ನಿಮಿಷ ಅಲ್ಲೇ ಫೋಟೋಸು ಒಂದೆರಡು ರೀಲ್ಸ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದು ಫ್ರೈಡೇ, ಅವತ್ತು ಗೌರ್ಮೆಂಟ್ ಹಾಲಿಡೇ ಸಹ ಇತ್ತು. ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದನೇ ಬುಕ್ಕಿಂಗ್ನ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕಾಗಿಲ್ಲ, ತುಂಬಾ ಟೈಮ್ ಆಗೋಯಿತು. ಹಾಗಾಗಿ 11 o'clockಗೆ ನಾವು ಈ ಪ್ಲೇಸ್ನ ರೀಚ್ ಆದ್ವಿ. ಮಾವಿನ ತೋಟದಲ್ಲೇ ಯಾರೋ ರೆಸಾರ್ಟ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ. ಇಲ್ಲೆಲ್ಲ ಓಡಾಡ್ತಿದ್ರೆ ನಮ್ಮ ತೋಟದಲ್ಲಿ ಓಡಾಡಿದಷ್ಟೇ ಖುಷಿ ಆಗ್ತಾಯಿತ್ತು. ನಾವು ಬುಕ್ಕಿಂಗ್ ಮಾಡ್ಕೊಂಡಿರುವಂಥ ಟಿಕೆಟ್ನಲ್ಲೇ ಕೆಲವೊಂದಷ್ಟು ಗೇಮ್ಸ್ಗೆ ಕೂಪನ್ ಸಹ ಕೊಟ್ಟಿದ್ರು. ಅದರಲ್ಲಿ ನಾವು ಗೇಮ್ಸ್ಗಳನ್ನ ಆಡ್ತಾಯಿದ್ವಿ. ಎಕ್ಸ್ಟ್ರಾ ಟಿಕೆಟ್ನ ಪೇ ಮಾಡಿ ಸಹ ಗೇಮ್ಸ್ಗಳು ಅವೈಲಬಲ್ ಇದೆ. ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸ್ ಅಂತ ಇದೆ. ತುಂಬಾ ಚೆನ್ನಾಗಿದೆ. ಈ ಗೇಮ್ಸ್ನೆಲ್ಲ ಆಡಬೇಕಾದ್ರೆ ನಮ್ಮ ಬಾಲ್ಯ ಜೀವನ ತುಂಬಾ ನೆನಪಾಗ್ತಾಯಿತ್ತು. ನನಗೆ ನನ್ನ ಚೈಲ್ಡ್ಹುಡ್ ಲೈಫಲ್ಲಿ ಆಡಿದಂಥ ಗೇಮ್ಸ್ ಎಲ್ಲ ತುಂಬಾ ನೆನಪಾಗ್ತಾಯಿತ್ತು. ಈಗೆಲ್ಲ ಮಕ್ಕಳು ದೊಡ್ಡವರಾಗಿರೋದ್ರಿಂದ ನಾವು 80-90 ಕಿಡ್ಸು ಎಂಜಾಯ್ ಮಾಡಿದಷ್ಟು ಗೇಮ್ಸ್ಗಳನ್ನ ಈಗಿನ ಮಕ್ಕಳು ಎಂಜಾಯ್ ಮಾಡಿರಲ್ಲ. ಮಾರ್ನಿಂಗ್ ನಾವು ಬೇಗನೆ ಹೊರಟ್ರೆ ಎಲ್ಲ ಗೇಮ್ಸ್ಗಳನ್ನೂ ಸಹ ಕಂಪ್ಲೀಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚೈಲ್ಡ್ಹುಡ್ ಲೈಫ್ನ ನಾವು ಇನ್ನೊಂದ್ಸಲ ರೀಕಾಲ್ನ ಮಾಡ್ಕೊಂಡಾಗುತ್ತೆ. ನಮಗೆ ನಾವು ಸಮಯನ ಕೊಟ್ಕೊಂಡಾಗುತ್ತೆ. ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ನಮಗೋಸ್ಕರ ಒಂದು ದಿನನ ನಾವು ನಮ್ಮ ಬ್ಯುಸಿ ಲೈಫ್ನಲ್ಲಿ ಎತ್ತಿಡಬೇಕು ಅಂತ ಅನ್ನಿಸ್ತಾಯಿತ್ತು. ತುಂಬಾ ಖುಷಿಯಿಂದ ಕೆಲವೊಂದಷ್ಟು ಗೇಮ್ಸ್ಗಳನ್ನೆಲ್ಲ ಮುಗಿಸಿದ್ವಿ. ನನಗಂತೂ ಈ ಗೇಮ್ಸ್ನ ಆಡಬೇಕು ಅಂತ ತುಂಬಾ ಖುಷಿ ಆಗ್ತಾಯಿತ್ತು. ಬಟ್ ಇದು 365 ಡಿಗ್ರಿಲಿ ಇದನ್ನು ತಿರುಗಿಸ್ತಾರಂತೆ. ಅವರೇ ಜೋರಾಗಿ ಕಿರ್ಚ್ಕೊತಾ ಇದ್ರು. ಯಪ್ಪ ಎಷ್ಟೊಂದು ಎದುರ್ಕೊತಾ ಇದ್ರು ಅಂದರೆ ಇದನ್ನು ನೋಡಿ ನನಗೆ ಗೇಮ್ ಆಡಬೇಕು ಅನ್ನೋ ಫೀಲೇ ಹೊರಟೋಯ್ತು. ಸರಿ, ಅದನ್ನೆಲ್ಲ ನೋಡಿಕೊಂಡು ನಾವು ಬಲೂನ್ ಗೇಮ್ನ ಆಡೋಣ ಅಂತ ಇಲ್ಲಿಗೆ ಬಂದ್ವಿ. ಅಷ್ಟೊತ್ತಲ್ಲಿ ಕೆಲವೊಂದಷ್ಟು ಫೋಟೋಶೂಟ್ನ ಮುಗಿಸ್ಕೊಂಡು ಬಲೂನ್ ಗೇಮು ಸಹ ಮುಗಿಸ್ಕೊಂಡ್ವಿ. ಔಟ್ಡೋರಲ್ಲಿ ಈ ಥರ ಟೆಂಟ್ಗಳು ಸಹ ಅವೈಲೇಬಲ್ ಇದೆ. ಫ್ರೆಂಡ್ಸು ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ರೆಸಾರ್ಟ್ ಎಲ್ಲ ಚೆನ್ನಾಗಿ ರೌಂಡ್ಸ್ ಹಾಕ್ಕೊಂಡು ಹಾಗೆ ಒಂದು 2-3 ಗೇಮ್ ಸಹ ಮುಗಿಸ್ಕೊಂಡು ಬೇರೆ ಗೇಮ್ ಆಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನನಗೆ ಈ ಗೇಮ್ ಆಡೋಕ್ಕಾಗಲ್ಲ ಅಂತ ಅಂದ್ಕೊತಾ ಇದೆ. ಬಟ್ ಆದರೂ ಒಂದು ಗೇಮ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಗೇಮ್ನ ಮಾತ್ರ ನಾನು ಕಂಪ್ಲೀಟ್ ಮಾಡಿದೆ. ತುಂಬಾ ಟಫ್ ಅನ್ನಿಸ್ತಾಯಿತ್ತು, ನೋಡೋಕ್ಕೆ ಈಸಿಯಾಗಿದೆ ಅಂತ. ಬಟ್ ಫಸ್ಟೆಲ್ಲ ನಾನು ಬೇರೆ ರೆಸಾರ್ಟ್ಗೆ ಹೋದಾಗ ಈ ಗೇಮ್ನ ಕಂಪ್ಲೀಟಾಗಿ ನಾನು ಮುಗಿಸಿದೆ. ಬಟ್ ಈಗ ಆಗ್ತಾ ಇರಲಿಲ್ಲ. ಒಂದೇ ರೌಂಡ್ಗೆ ನಾನು ವಾಪಸ್ಸು ರಿಟರ್ನ್ ಬಂದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಈ ಶೂಟರು. 3 ಚಾನ್ಸಸ್ನ ಕೊಟ್ಟಿದ್ದರು. ಆದರೆ 3 ಚಾನ್ಸ್ನಲ್ಲಿ ನಾನು 2 ಚಾನ್ಸ್ನ ಕಂಪ್ಲೀಟ್ ಮಾಡಿದೆ. ನಂಗೆ ಲಂಚ್ ಟೈಮ್ ಇದ್ದು 12:30 to 3:30. ಈಗ ಆಲ್ರೆಡಿ 2:30 ಟೈಮ್ ಆಗೋಗಿತ್ತು. ಸರಿ, ಊಟನ ಮುಗಿಸ್ಕೊಂಡು ಬರೋಣ ಅಂತ ನಾವು ಕಿಚನ್ ಕಡೆಗೆ ಹೊರಟ್ವಿ. ಕೆಲವೊಂದಷ್ಟು ವೆಜ್ ಐಟಮ್ನ ಹಾಕ್ಕೊತಾಯಿನಿ. ನಾನು ನಾನ್ ವೆಜ್ ಪ್ರಿಯ ಆಗಿರೋದ್ರಿಂದ ವೆಜ್ ಫುಡ್ನ ಫಸ್ಟು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಫುಡ್ನೇ ಹಾಕ್ಕೊತಾಯಿನಿ. ಬಟ್ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಸರ್ವಿಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಫುಡ್ಡು ಕ್ವಾಲಿಟಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ. ಎಲ್ಲ ಥರದ ಫುಡ್ಗಳನ್ನೂ ಸಹ ಮಾಡಿದರು. ಎಲ್ಲನೂ ಸ್ವಲ್ಪ ಒಂದು 2 ಸ್ಪೂನು ಹಾಕ್ಕೊಂಬರ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಅಷ್ಟೇ. ಟೇಸ್ಟ್ ಹೇಗಿದೆ ಅಂತ ನೋಡಿ ಇಷ್ಟ ಆದರೆ ಮತ್ತೆ ಹಾಕ್ಕೊಂಡ್ರಾಗುತ್ತೆ. ಇಲ್ಲಾಂದರೆ ಅಲ್ಲೇ ಬಿಟ್ಟರೆ ಸುಮ್ಮನೆ ಊಟ ವೇಸ್ಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಇದು ಹೆಸರುಗಳು ಬೀನ್ಸು ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದಾರೆ. ಚೆನ್ನಾಗಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಕರ್ಡ್ ರೈಸು ಚೆನ್ನಾಗಿದೆ. ಲೆಮನ್ನು ಮತ್ತು ಪೆಪ್ಪರು ಮತ್ತು ಕೊರಿಯಂಡರ್ನೆಲ್ಲ ಮಿಕ್ಸ್ ಮಾಡಿ ಹಾಕೋರೆ. ಚೆನ್ನಾಗೈತೆ. ಟೇಸ್ಟ್ ಮಾತ್ರ ಸೂಪರ್. ಚೆನ್ನಾಗಿದೆ. ಆ್ಯಕ್ಚುಲಿ ಇದು ವೆಜ್ ಕುರ್ಮಾ ತುಂಬಾ ಮಸಾಲೆ ಹಾಕಿದ್ದಾರೆ. ನೋಡೋಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಟೇಸ್ಟು ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಕ್ಚುಲಿ ಇದು ಚಿಲ್ಲಿ ಮಂಚೂರಿಯನು
ಈ ಅಟ್ಮಾಸ್ಫಿಯರ್ಗೆ ಸ್ಪೈಸಿ ಕಾರ್ಕರೋ ತುಂಬ ಚೆನ್ನಾಗೈತೆ. ವೆದರಂತೂ ತುಂಬ ಕೋಲ್ಡ್ ಆಗಿದೆ. ನಾನ್ ವೆಜ್ ರೆಸಿಪಿಲಿ ಚಿಕನ್ ಬಿರಿಯಾನಿನ ಮಾಡಿದರು. ಬಟ್ ಬಿರಿಯಾನಿ ನೋಡ್ತಿದ್ರೇ ಹಾಕೋಬೇಕು ಅಂತ ಅನ್ನಿಸ್ತಿಲ್ಲ. ಬಟ್ ಆದರೂ ಟೇಸ್ಟ್ ಮಾಡಬೇಕಲ್ಲ ಅಂತ 1-2 ಸ್ಪೂನ್ನ ಹಾಕ್ಕೊಂಡೆ. ಫಿಶ್ದು ಸಾಂಬಾರನ್ನ ಮಾಡಿದರು. ಅದು ಅಷ್ಟೇ ಏನು ನೋಡೋಕ್ಕಷ್ಟು ಚೆನ್ನಾಗಿರಲಿಲ್ಲ. ಅದನ್ನು ಸ್ವಲ್ಪ ಟೇಸ್ಟ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಎಗ್ ಕರಿನ ಮಾಡಿದರು. ಅದನ್ನು ಸಹ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಚಿಕನ್ನ ಡ್ರೈ ರೋಸ್ಟ್ ಮಾಡಿದರು. ಅದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ರೋಟಿನ ಮಾಡಿದರು. ಅದನ್ನು ಒಂದು ಅರ್ಧ ರೋಟಿನ ತೊಗೊಂಡಿದ್ದೀನಿ. ಎಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಂತ ಹಾಕೊಂಡು ಬಂದಿದ್ದೀನಿ. ಬಟ್ ನನಗೆ ನಾನ್ ವೆಜ್ಜು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಟೇಸ್ಟ್ ಅಂತೂ ವರ್ಸ್ಟಾಗಿತ್ತು. ಇನ್ನು ಸ್ವೀಟ್ ಅಂದರೆ ನನಗೆ ತುಂಬಾ ಇಷ್ಟ. ಅಲ್ಲಿ ಏನು ಅವೈಲೇಬಲ್ ಇದೆ ಅಲ್ಲಿ ಎಲ್ಲ ಥರದ ಸ್ವೀಟ್ಗಳನ್ನ ಹಾಕೊಬಂದಿದ್ದೀನಿ. ಫಸ್ಟು ಪಾನಿಪುರಿ ತಿಂದ್ಬಿಡ್ತೀನಿ. ಮಾಡಿದ್ದಾರೆ ಪಾನಿಪುರಿ. ನನಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ವೆಜ್ ಐಟಮ್ಸ್ ಅಂತೂ ತುಂಬ ಇಷ್ಟ ಆಯಿತು. ಸ್ವೀಟ್ ಎಷ್ಟು ಇಷ್ಟ ನನಗೆ ಅಂತ ಅಂದರೆ ಅನ್ಲಿಮಿಟೆಡ್. ನನಗೆ ಊಟ ಎಲ್ಲ ಆದ ತಕ್ಷಣ ಸ್ವೀಟ್ ಮಸ್ಟ್ ಆ್ಯಂಡ್ ಶುಡ್ ನನಗೆ ಇರಲೇಬೇಕು. ಸೊ ನನ್ನ ಫೇವ್ರೆಟ್ ಫುಡ್ ಅಂದರೆ ಇದು ಅಷ್ಟೇ ಸೂಪರ್. ತುಂಬ ಚೆನ್ನಾಗಿದೆ ಹೆಸರುಬೇಳೆ ಪಾಯಸ. ಎಲ್ಲ ಸ್ವೀಟ್ಗಿಂತಲೂ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊಟನೆಲ್ಲ ಮುಗಿಸಿ ನಾವು ಫಿಶ್ದು ಸ್ಪಾಗೆ ಬಂದ್ವಿ. ಚಿನ್ನು ಒಂದು 3-4 ಸಲ ಇದನ್ನು ಮಾಡಿದ. ಬಟ್ ನಾನು ಇದು ಫಸ್ಟ್ ಟೈಮು. ನನಗೆ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಗೇಮ್ಸ್ಗಳಲ್ಲಿ ಅಥವಾ ನನಗೆ ಈ ರೆಸಾರ್ಟ್ಗಳಲ್ಲಿ ತುಂಬಾ ಇಷ್ಟ ಆಗುವಂಥದ್ದು ಒಂದು ರೈನ್ ಡ್ಯಾನ್ಸು, ಒಂದು ಸ್ವಿಮ್ಮಿಂಗ್ ಪೂಲು. ಸುಮಾರು 1 ಗಂಟೆಗಳ ಕಾಲ ನಾವು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಚೆನ್ನಾಗಿ ಎಂಜಾಯ್ನ ಮಾಡಿದ್ವಿ. ಚಿನ್ನೂನ ನೋಡಿ ಬೇರೆಯವರೆಲ್ಲ ಕೇಳ್ತಾಯಿದ್ರು ಮಗನ ಅಂತ. ನನಗೆ ಸ್ವಿಮ್ ಮಾಡಿಸ್ತೀಯೇನೆ ಅಂತ ಅವರೆಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವ್ನು ಹೇಳ್ತಾ ಇದ್ದ ಇಲ್ಲೇ ಬಿಟ್ಬಿಡ್ತೀನಿ ಕೈನ, ನೀನು ಇಲ್ಲೇ ಬಿಟ್ಬಿಡ್ತೀನಿ ಕೈನ ಅಂತ ಎದುರಿಸ್ಕೊಂಡು ಒಂದಷ್ಟೊತ್ತು ಚೆನ್ನಾಗಿ ಎಂಜಾಯ್ನೂ ಸಹ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ನನಗೆ ಪರ್ಸ್ನಲಿ ಯಾರಿಗಾದ್ರೂ ಏನಾದರೂ ಹೇಳ್ಬೇಕು ಅಂತ ಅನಿಸಿದ್ರೆ, ಮನಸ್ಸಿಗೆ ಯಾರಿಗಾದ್ರೂ ತುಂಬ ನೋವಿದೆ ಅಂತ ಅನ್ನಿಸುವಂಥ ಸಮಯದಲ್ಲಿ ಈ ಥರ ಯಾವುದಾದ್ರೂ ಒಂದು ವಾಟರ್ ಗೇಮ್ಸ್ಗೆ ಹೋಗಿ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಏನಾದರೂ ತುಂಬ ಬೇಜಾರಿದೆ ಅಥವಾ ಮನಸ್ಸು ತುಂಬ ಭಾರ ಇದೆ ಅನ್ನುವಂಥವ್ರು ಖಂಡಿತ ಈ ಥರ ಗೇಮ್ಸ್ನ ಆಡ್ಬೋದು. ನನಗೆ ಪರ್ಟಿಕ್ಯುಲರ್ ಎಲ್ಲ ಗೇಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಹೊರಡೋ ಟೈಮಲ್ಲಿ ಟೀ, ಕಾಫಿ, ಪಾವ್ ಬಜ್ಜಿ ಇತ್ತು. ನಾನಿಲ್ಲಿ ಟೀ ತೊಗೊಂಡಿದ್ದೀನಿ, ಸ್ವಲ್ಪ ಚಿಮ್ರಿ ತೊಗೊಂಡಿದ್ದೀನಿ, ಪಾವ್ ಬಜ್ಜಿ ತೊಗೊಂಡಿಲ್ಲ. ಇದನ್ನು ಟೇಸ್ಟ್ ಮಾಡಿ ಆಮೇಲೆ ಪಾವ್ ಬಜ್ಜಿ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ನನಗೆ ಸ್ನ್ಯಾಕ್ಸು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಹಾಗಾಗಿ ಅಲ್ಲಿಂದ ಎದ್ದು ಹೊರಟ್ವಿ. ಚಿನ್ನುಗೆ ತುಂಬಾ ಇಷ್ಟ ಹಾರ್ಸ್ ರೈಡಿಂಗು. ಸರಿ ಅವನಿಗೆ ಕಂಪ್ಲೀಟ್ ಮಾಡಿಸೋಣ ಅಂತ ಕರ್ಕೊಬಂದ್ವಿ. 4 o'clock ಇತ್ತು. ನಾವು ಅದನ್ನು ಮರೆತು ಬೇರೆ ಗೇಮ್ಸ್ನಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ವಿ. ಸರಿ ಕರ್ಕೊಂಬಂದು ಒಂದು ಸಲ ಕಂಪ್ಲೀಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ವಿ. ಅವ್ನು ಎಷ್ಟು ಖುಷಿ ಪಡ್ತಾ ಇರ್ತಾನೆ ಅಂದರೆ ಯಾವುದೇ ಪ್ಲೇಸ್ಗೆ ಹೋದ್ರೂ ಅಷ್ಟೇ ಈ ಥರ ಏನಾದರೂ ಕುದುರೆಗಳು ಸಿಕ್ಕಿದ್ರೆ ಆಟ ಆಡ್ಕೊಂಡು ಬರೋವರೆಗೂ ಬಿಡಲ್ಲ. ಹಾಗಾಗಿ ಅವನು ಇಷ್ಟಪಡ್ತಾವನಲ್ಲ ಅಂದ್ಬಿಟ್ಟು ಬಿಟ್ವಿ. ಅವನಿಗೆ ಓನಾಗೆ ಹಾರ್ಸ್ನ ರೈಡ್ ಮಾಡಬೇಕು ಅಂತ ತುಂಬ ಇಷ್ಟ. ಬಟ್ ನಮಗೆ ನಿಯರ್ ಬೈಯಲ್ಲಿ ಆ ಥರದ ಯಾವುದೇ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಅವ್ನಿಗಿನ್ನೂ ಆ ಥರ ಅವಕಾಶ ಸಿಗಲಿಲ್ಲ. ಹಂಗೂ ಅವ್ರನ್ನ ಕೇಳ್ಕೊತಾ ಇದ್ದಂತೆ ನನಗೆ ಬಿಡಿ ಒಂದು 10 ನಿಮಿಷ ಅಂತ. ಪಾಪ ಅವ್ರಿಗೆ ಆದಂಥ ರೂಲ್ಸ್ಗಳಿರುತ್ತೆ ಅಲ್ವಾ. ಸಂಜೆ ಆದಮೇಲೆ ವೆದರು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲರೂ ಚೆಕ್ಔಟ್ ಆಗ್ತಾಯಿದ್ರು. ಕೆಲವೊಬ್ಬರು ಸ್ಟೇ ಆಗಕ್ಕೆ ಬಂದಿರೋರು ಇಲ್ಲೇ ಸಹ ಇದ್ದರು. ಚೆಕ್ಔಟ್ ಆಗ್ತಾ ಇರೋದ್ರ ಜೊತೆಗೆ ನಾವು ಚೆಕ್ಔಟ್ ಆಗಿ ಅಲ್ಲಿಂದ ಹೊರಡಬೇಕು ಅಂತ ಹೊರಟ್ವಿ. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕೆ ಅಂದರೆ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಈ ಪ್ಲೇಸ್ನ ಒಂದು ಸಲ ವಿಸಿಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ರಿವಿಷನ್ ರಿಟ್ರೀಟ್ಗೆ ಹೋಗುವಂಥವ್ರು